ಕೇಳಲಿಲ್ಲ ಅಂದ್ ಮಾತ್ರ ಕಲ್ಲಿಗೆ ಬಿಟ್ಬಿಡೋದಲ್ಲ. ಕಮಲ್ ಹಾಸನ್ ಅವರ ಪ್ರೀತಿಯ ಅವಶ್ಯಕತೆ ಅನಿವಾರ್ಯತೆ ಎರಡೂ ಕನ್ನಡಿಗರಿಗಿಲ್ಲ. ಒಬ್ಬ ಕಲಾವಿದ ಅಂತ ಹೇಳಿ ಇಲ್ಲಿವರೆಗೂ ಕನ್ನಡಿಗರು ಕಮಲ್ ಹಾಸನ್ ಅವರ ಕೈ ಹಿಡಿದಿದ್ರು. ಆದ್ರೆ ಕನ್ನಡಕ್ಕೆ ಅವಮಾನ ಮಾಡಿದವ್ರ ವಿರುದ್ಧ ಇಡೀ ಕರ್ನಾಟಕ ಹಾಗೆ ಕನ್ನಡಿಗರು ಸಿಡಿದೇಳಬೇಕು ಅನ್ನೋ ಸಂದೇಶವನ್ನ ನೀಡಿದ್ದಾರೆ. See, they are confusing the issue. I think what I said was said out of love and with a lot of historians have taught me language history and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. Both those who criticize me for this statement of love, I spoke to Mr. Shivanna. His father is like my father, elder brother, whatever you call it. We are a family and so are the languages. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. Thank you. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಡೆಮಾಕ್ರೆಟಿಕ್ ನೇಷನ್ ಅಂತಾರೆ, ಫೆಡರಲ್ ಸಿಸ್ಟಮ್ ಕೂಡ ಇಲ್ಲಿದೆ. ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಹಕ್ಕಿರುವ ದೇಶ ಇದು ಅನ್ನೋದನ್ನ ಮರ್ತು ಬಿಟ್ರ ಕಮಲ್ ಹಾಸನ್ ಅಂತ. ಪ್ರೀತಿ ಕ್ಷಮೆ ಕೇಳೋಲ್ಲಂತೆ. ಯಾವ ಸೀಮೆ ಪ್ರೀತಿ ಇದು ಅಂತ ಧ್ರುವ? ಕನ್ನಡಿಗರು ಈ ಪ್ರೀತಿಗೆ ತಲೆಬಾಗಬೇಕಾ? ಕನ್ನಡಕ್ಕೆ ಮಾಡಿದ ಅಪಮಾನವನ್ನ ಹೋಗ್ಲಿ ಪಾಪ ಕಮಲ್ ಹಾಸನ್ ಅಲ್ವಾ ಅಂತ ಹೇಳಿ ಬಿಟ್ಬಿಡ್ಬೇಕಾ ಅಂತ ಕನ್ನಡಿಗರ ಪಲ್ಸ್ ಏನ್ ಹೇಳ್ತಿದೆ ಇವತ್ತು? ಕನ್ನಡಿಗರ ಆಕ್ರೋಶ ಯಾವ ಮಟ್ಟಕ್ಕಿದೆ ಇವತ್ತು ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜಕ್ಕೂ ಕೂಡ ಮೊದಲನೇ ಬಾರಿ ಹೇಳಿಕೆಯನ್ನ ನೀಡಿದಂತ ಸಂದರ್ಭದಲ್ಲಿ ಅದನ್ನ ತಿದ್ಕೊಂಡು ಸ್ವಾರಿ ಕೇಳುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಮತ್ತೆ ನಾನು ಹೇಳಿದ್ದ ಹೇಳಿಕೆಗೆ ಸರಿ ಅಂತ ಹೇಳಿ ಕಮಲ್ ಹಾಸನ್ ಉದ್ದಟತನವನ್ನ ತೋರಿದ್ದು, ಮೊಂಡಾಟವನ್ನ ನಡೆಸಿದ್ದು ಈಗ ಸದ್ಯ ಎಲ್ಲಾ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮುಖ್ಯವಾಗಿ ಕನ್ನಡ ಪರ ಸಂಘಟನೆಗಳು ಯಾವಾಗ ಕಮಲ್ ಹಾಸನ್ ಶಿವರಾಜ್ ಕುಮಾರ್ ಎದುರಲ್ಲೇ ಇಂತಹ ಒಂದು ಹೇಳಿಕೆಯನ್ನ ನೀಡಿದ್ರು ಆವಾಗ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಸಾಕಷ್ಟು ಕನ್ನಡ ವಾಣಿಜ್ಯ ಮಂಡಳಿ ಇರಬಹುದು, ಕಮಲ್ ಹಾಸನ್ ಸಿನಿಮಾಕ್ಕೆ ಬೆಂಬಲವನ್ನ ನೀಡಬಾರದು, ಅವರು ಸ್ವಾರಿಯನ್ನ ಕೇಳಲೇಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡಿದ್ರು. ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದ್ರು. ತಮ್ಮ ಸಿನಿಮಾ ಇಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ರು. ಕನ್ನಡದಲ್ಲಿ ಕನ್ನಡದ ಬಗ್ಗೆ ತಾವು ನೀಡಿದಂತ ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅವರು ಇತಿಹಾಸಕಾರರನ್ನ ಕೇಳಿ, ನಾನು ಕೆಲವೊಂದಿಷ್ಟು ಜನರನ್ನ ಕೇಳಿ ಹೇಳಿದ್ದೇನೆ ಅನ್ನುವಂತ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡಿಕೊಳ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಈಗ ಕನ್ನಡ ಚಲನಚಿತ್ರ ನಟರು ಕೂಡ ಇದ್ರ ಬಗ್ಗೆ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕಿತ್ತು. ಅವ್ರು ಯಾರು ಕೂಡ ಸದ್ಯ ಕೆಲವೊಂದಿಷ್ಟು ಜನ, ಬೆರಳೆಣಿಕೆಯಷ್ಟೇ ಜನ ಈ ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಟ್ರೆ ಬೇರೆ ಯಾವ ನಟರು ಇರ್ಬೋದು ಯಾರು ಕೂಡ ಇದರ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇಲ್ಲ. ಕೇಳಲಿಲ್ಲ ಅಂದ್ ಮಾತ್ರ ಕಲ್ಲಿಗೆ ಬಿಟ್ಬಿಡೋದಲ್ಲ. ಕಮಲ್ ಹಾಸನ್ ಅವರ ಪ್ರೀತಿಯ ಅವಶ್ಯಕತೆ ಅನಿವಾರ್ಯತೆ ಎರಡೂ ಕನ್ನಡಿಗರಿಗಿಲ್ಲ.
ಒಬ್ಬ ಕಲಾವಿದ ಅಂತ ಹೇಳಿ ಇಲ್ಲಿವರೆಗೂ ಕನ್ನಡಿಗರು ಕಮಲ್ ಹಾಸನ್ ಅವರ ಕೈ ಹಿಡಿದಿದ್ರು. ಆದ್ರೆ ಕನ್ನಡಕ್ಕೆ ಅವಮಾನ ಮಾಡಿದವ್ರ ವಿರುದ್ಧ ಇಡೀ ಕರ್ನಾಟಕ ಹಾಗೆ ಕನ್ನಡಿಗರು ಸಿಡಿದೇಳಬೇಕು ಅನ್ನೋ ಸಂದೇಶವನ್ನ ನೀಡಿದ್ದಾರೆ. See, they are confusing the issue. I think what I said was said out of love, and with a lot of historians have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house. Don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. Both those who criticize me for this statement of love I spoke to Mr. Shivanna. His father is like my father, elder brother, whatever you call it. We are a family, and so are the languages. If you look at it from the northern point of view, yes, what they say according to them is right. If you look at it from Ten Kumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. Thank you. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲಿ ಈಗ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಡೆಮಾಕ್ರೆಟಿಕ್ ನೇಷನ್ ಅಂತಾರೆ, ಫೆಡರಲ್ ಸಿಸ್ಟಮ್ ಕೂಡ ಇಲ್ಲಿದೆ. ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಹಕ್ಕಿರುವ ದೇಶ ಇದು ಅನ್ನೋದನ್ನ ಮರ್ತು ಬಿಟ್ರ ಕಮಲ್ ಹಾಸನ್ ಅಂತ. ಪ್ರೀತಿ ಕ್ಷಮೆ ಕೇಳೋಲ್ಲಂತೆ. ಯಾವ ಸೀಮೆ ಪ್ರೀತಿ ಇದು ಅಂತ ಧ್ರುವ? ಕನ್ನಡಿಗರು ಈ ಪ್ರೀತಿಗೆ ತಲೆಬಾಗಬೇಕಾ? ಕನ್ನಡಕ್ಕೆ ಮಾಡಿದ ಅಪಮಾನವನ್ನ ಹೋಗ್ಲಿ ಪಾಪ ಕಮಲ್ ಹಾಸನ್ ಅಲ್ವಾ ಅಂತ ಹೇಳಿ ಬಿಟ್ಬಿಡ್ಬೇಕಾ ಅಂತ ಕನ್ನಡಿಗರ ಪಲ್ಸ್ ಏನ್ ಹೇಳ್ತಿದೆ ಇವತ್ತು? ಕನ್ನಡಿಗರ ಆಕ್ರೋಶ ಯಾವ ಮಟ್ಟಕ್ಕಿದೆ ಇವತ್ತು ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಿಜಕ್ಕೂ ಕೂಡ ಮೊದಲನೇ ಬಾರಿ ಹೇಳಿಕೆಯನ್ನ ನೀಡಿದಂತ ಸಂದರ್ಭದಲ್ಲಿ ಅದನ್ನ ತಿದ್ಕೊಂಡು ಸ್ವಾರಿ ಕೇಳುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ಮತ್ತೆ ನಾನು ಹೇಳಿದ್ದ ಹೇಳಿಕೆಯೇ ಸರಿ ಅಂತ ಹೇಳಿ ಕಮಲ್ ಹಾಸನ್ ಉದ್ದಟತನವನ್ನ ತೋರಿದ್ದು, ಮೊಂಡಾಟವನ್ನ ನಡೆಸಿದ್ದು ಈಗ ಸದ್ಯ ಎಲ್ಲಾ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮುಖ್ಯವಾಗಿ ಕನ್ನಡ ಪರ ಸಂಘಟನೆಗಳು ಯಾವಾಗ ಕಮಲ್ ಹಾಸನ್ ಶಿವರಾಜ್ ಕುಮಾರ್ ಎದುರಲ್ಲೇ ಇಂತಹ ಒಂದು ಹೇಳಿಕೆಯನ್ನ ನೀಡಿದ್ರು ಆವಾಗ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಸಾಕಷ್ಟು ಕನ್ನಡ ವಾಣಿಜ್ಯ ಮಂಡಳಿ ಇರ್ಬೋದು, ಕಮಲ್ ಹಾಸನ್ ಸಿನಿಮಾಕ್ಕೆ ಬೆಂಬಲವನ್ನ ನೀಡಬಾರದು, ಅವರು ಸ್ವಾರಿಯನ್ನ ಕೇಳಲೇಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡಿದ್ರು. ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದ್ರು. ತಮ್ಮ ಸಿನಿಮಾ ಇಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ರು. ಕನ್ನಡದಲ್ಲಿ ಕನ್ನಡದ ಬಗ್ಗೆ ತಾವು ನೀಡಿದಂತ ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅವರು ಇತಿಹಾಸಕಾರರನ್ನ ಕೇಳಿ, ನಾನು ಕೆಲವೊಂದಿಷ್ಟು ಜನರನ್ನ ಕೇಳಿ ಹೇಳಿದ್ದೇನೆ ಅನ್ನುವಂತ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಈಗ ಕನ್ನಡ ಚಲನಚಿತ್ರ ನಟರು ಕೂಡ ಇದ್ರ ಬಗ್ಗೆ ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕಿತ್ತು. ಅವ್ರು ಯಾರು ಕೂಡ ಸದ್ಯ ಕೆಲವೊಂದಿಷ್ಟು ಜನ, ಬೆರಳೆಣಿಕೆಯಷ್ಟೇ ಜನ ಈ ಹೇಳಿಕೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಟ್ರೆ ಬೇರೆ ಯಾವ ನಟರು ಇರ್ಬೋದು ಯಾರು ಕೂಡ ಇದರ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ